ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಔಟ್. ಹೌದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಆದ್ರೆ ಈಗ ಆ ಮಾತೆ ಅವರಿಗೆ ಮುಳುವಾಗಿದೆ. ಅಷ್ಟೇ ಅಲ್ಲ, ಅವರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿದೆ. ಸೊ ಈ ಹಿಂದೆ ನೀವು ಗೊತ್ತಿರಬಹುದು, ರಕ್ಷಿತಾ ಶೆಟ್ಟಿ ವಿರುದ್ಧ ಯಾವ ರೀತಿ ಪದಗಳನ್ನ ಬಳಸಿ ಮಾತಾಡ್ತಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಕೂಡ ಆಯ್ತು. ಆದ್ರೆ ಕಲರ್ಸ್ ಕನ್ನಡದಲ್ಲಿ ಆದಂತಹ ಒಂದು ಚಿಕ್ಕ ಎಡವಟ್ಟು ಏನಂತ ಹೇಳಿದ್ರೆ, ಅವರು ಆ ಭಾಷೆಯನ್ನ ಬಳಸಬೇಕಾದ್ರೆ ಅದನ್ನ ಮ್ಯೂಟ್ ಮಾಡೋದಾಗ್ಲಿ ಅಥವಾ ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡೋದಾಗ್ಲಿ ಮಾಡಿರ್ಲಿಲ್ಲ. ಅದರಿಂದಾಗಿ ಈಗ ಅದು ದೊಡ್ಡ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಅರೆಸ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಅವರು ವಿಚಾರಣೆಗೆ ಹೋಗ್ಬೇಕಾಗತ್ತೆ. ಸೊ ವಿಚಾರ ಏನು ಅಂತ ಹೇಳಿ ನೋಡೋಕ್ ಹೋದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ಇಬ್ರು ಕೂಡ ಮನೆಯಲ್ಲಿ ದೊಡ್ಡ ಮಟ್ಟದ ಜಗಳವನ್ನ ಮಾಡ್ಕೊಂಡಿದ್ರು. ಆ ಸಮಯದಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಗೆ ಬಾಯಿಗೆ ಬಂದಂತೆ ಬೈಯುವಂತದ್ದು, ನಿಂದಿಸುವಂತದ್ದು ಮಾಡಿದ್ರು. ಆ ಒಂದು ಭರದಲ್ಲಿ ಅವಳು ಎಸ್ ಕೆಟಗರಿಗೆ ಸೇರಿರೋಳು, ಅವಳಿಗೆ ನಾನು ಯಾವತ್ತೂ ಮರ್ಯಾದೆ ಕೊಡೋದಿಲ್ಲ, ಮತ್ತೆ ನಾನು ಆ ಕೆಟಗರಿಗೆ ಸೇರೋದಿಲ್ಲ ಅಂತಾನು ಕೂಡ ಜಾಹ್ನವಿ ಬಳಿ ಹೇಳ್ತಾರೆ. ಅದು ಕೂಡ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆಗತ್ತೆ. ಅದಾದ ನಂತರ ಎಸ್ ಅಂದ್ರೆ ಏನು ಅಂತ ಹೇಳಿ ಖಂಡಿತ ಗೊತ್ತಾಗೋದಿಲ್ಲ. ಯಾವ ರೀತಿ ಹೇಳಿದ್ರು, ಯಾವುದನ್ನ ಬಳಸ್ಕೊಂಡು ಹೇಳಿದ್ರು, ಕೆಟಗರಿ ಅಂತ ಹೇಳಿದ್ರೆ ಅದು ಸ್ಲಮ್ ಅಂತ ಬರತ್ತಾ ಅಥವಾ SC/ST ಅಂತ ಬರತ್ತಾ, ಖಂಡಿತವಾಗಿ ಗೊತ್ತಾಗ್ಲಿಲ್ಲ. ಅದರ ಬಗ್ಗೆ ಒಬ್ರು ಈಗ ಬಿಡದಿ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಇಡೀ ಟೀಮ್, ಅಂದ್ರೆ ನಮ್ಮ ಬಿಗ್ ಬಾಸ್ ನ ಡೈರೆಕ್ಟರ್ ಆಗಿರ್ಬೋದು, ಆ ಶೋನ ಡೈರೆಕ್ಟರ್ ಆಗಿರ್ಬೋದು, ಇನ್ನಿತರ ಚಾನೆಲ್ ನ ಹೆಡ್ ಆಗಿರ್ಬೋದು, ಮತ್ತೆ ಅಶ್ವಿನಿ ಗೌಡ ವಿರುದ್ಧ ಕಂಪ್ಲೇಂಟ್ ಅನ್ನ ಒಬ್ರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರೀಗ ವಿಚಾರಣೆಗೆ ಹೋಗ್ಬೇಕಾಗತ್ತೆ. ಸೊ ಬಿಗ್ ಬಾಸ್ ಮನೆಗೆ ಒಂದಲ್ಲ ಒಂದು ತೊಂದರೆಗಳು ಬರ್ತಾ ಇದೆ. ಅದು ಕೂಡ ಅಶ್ವಿನಿ ಗೌಡ ಅವರಿಂದಾನೇ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಭಾಷೆಯ ಅರ್ಥ ಏನು ಅಥವಾ ಕೆಟಗರಿ ಅಂದಿದ್ದು ಯಾಕೆ, ಎಸ್ ಪದದ ಅರ್ಥವೇನು, ಇಷ್ಟನ್ನ ಸ್ಪಷ್ಟತೆಯನ್ನ ಕೊಡ್ಬೇಕಾಗತ್ತೆ. ಅದೇನಾದ್ರೂ SC/ST ಕಾಯ್ದೆಯ ವಿರುದ್ಧವಾಗಿ ಇದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾಗತ್ತೆ. ಅವ್ರ ಮೇಲೆ ಕೇಸ್ ದಾಖಲಾಗಿ ನಿಂದನೆ ಆರೋಪ ಕೂಡ ಆಗತ್ತೆ. ಸೊ ಅಶ್ವಿನಿ ಗೌಡ ಅವರು ತಾನು ಹೋರಾಟಗಾರ್ತಿ ಅನ್ನೋ ಒಂದು ಭರದಲ್ಲಿ ಬಾಯಿಗೆ ಬಂದಂತೆ ಮಾತಾಡಬಹುದು, ಏನ್ ಮಾಡಿದ್ರು ನಡೀತದೆ ಅನ್ನೋದು ಖಂಡಿತವಾಗಿ ನಡೆಯೋದಿಲ್ಲ. ಸರ್ಕಾರ ಇದೆ, ಕಾನೂನು ಇದೆ, ಸಂವಿಧಾನ ಇದೆ, ಎಲ್ಲದಕ್ಕೂ ಮರ್ಯಾದೆ ಕೊಡಬೇಕಾಗತ್ತೆ. ಸೊ ಅಶ್ವಿನಿ ಗೌಡ ಅವರು ಯಾವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ನೋಡ್ಬೇಕು. ಅವರ ವಿಚಾರಣೆಯಲ್ಲಿ ಸತ್ಯಾಸತ್ಯತೆಗಳು ಬಯಲಿಗೆ ಬರಬೇಕು. ಇಲ್ಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಇದು ಬಿಗ್ ಬಾಸ್. ಇಲ್ಲಿ ಬರುವಂತಹ 18ರಿಂದ 19 ಜನ ಕಂಟೆಸ್ಟೆಂಟು ಎಲ್ಲರೂ ಒಂದೇ. ಇಲ್ಲಿ ಗೆಲ್ಲೋಕೆ ಬಂದಿರೋದು ಗೆದ್ಕೊಂಡು ಮನೆಗೆ ಹೋಗ್ಬೇಕೆ ಹೊರತು ಇನ್ನೊಬ್ಬರಿಗೆ ನಿಂದನೆ ಮಾಡೋದಾಗಿರ್ಬೋದು, ಇನ್ನೊಬ್ಬರಿಗೆ ಬೈಯೋದಾಗಿರ್ಬೋದು ಯಾವತ್ತೂ ಕೂಡ ಮಾಡಬಾರ್ದು. ಸೊ ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.